ಈಗ ನೋಡ್ರಿ ಫ್ರೆಂಡ್ಸ್, ಭಾಳ ಚಂದ ಆಕ್ಕವ್ರಿ. ನೀವು ಒಮ್ಮೆ ಟ್ರೈ ಮಾಡಿರಿ. ಮೆತ್ತಗೆ ಮಸಾಲ ಪರಾಟ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ಈ ರೀತಿ ಬರ್ತಾವೆ ನೋಡ್ರಿ ಫ್ರೆಂಡ್ಸ್, ಭಾಳ ಚಂದ ಆಗ್ಯಾವ್ರಿ. ನೋಡ್ರಿ ಈಗ ನೋಡ್ರಿ ಕಲರ್ ಹೆಂಗೆ ಬಂದಾವು, ಎಷ್ಟು ಚಂದ ಮೆತ್ತಗೆ ನೋಡ್ರಿ ಫ್ರೆಂಡ್ಸ್, ಹೂವಿನ ಥರ. ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ರಿ ಫ್ರೆಂಡ್ಸ್? ಆರಾಮಿದ್ದೀರಿ? ನಾವು ಕೂಡ ಆರಾಮಿದ್ದೀವಿ ನೋಡಿ ಫ್ರೆಂಡ್ಸ್. ಇವತ್ತು ನೋಡ್ರಿ ಟೈಮ್ 3 ಗಂಟೆ ಆಗೈತೆ ರೀ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ ಫ್ರೆಂಡ್ಸ್. ಇವತ್ತೇನಪ್ಪ ಅಂತಂದ್ರೆ ಹೊಸ ರೆಸಿಪಿ ಹೇಳ್ಕೊಡ್ತೀನಿ ಫ್ರೆಂಡ್ಸ. ಬರ್ರಿ ಸ್ಟಾರ್ಟ್ ಮಾಡೋಣ ರೀ. ಈಗ ನೋಡ್ರಿ ಫ್ರೆಂಡ್ಸ, ನೀವು ಮುಂಜಾನೆ ಇದ್ದ ಬೆಳಗ್ಗೆ ಯಾವುದೇ ನಾಷ್ಟ ಫಿಲಪ್ ಮಾಡಲಾರ್ದೇ ಈಜಿ ಆದಂಥ ರೆಸಿಪಿ ಹೇಳ್ಕೊಡ್ತೀನಿ ರೀ ಫ್ರೆಂಡ್ಸ್. ಇವತ್ತು ಈಗ ನೋಡಿರಿ, ಫ್ರೆಂಡ್ಸ 1 ಕಪ್ 2 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ ನಾನು. ನೋಡ್ರಿ, ಈ ಕಪ್ಪಿನಿಂದ 2 ಕಪ್ನಷ್ಟು ಗೋಧಿ ಹಿಟ್ಟು ಹಾಕೋತೀನಿ ರೀ. ಇದಕ್ಕೆ ನೋಡಿರಿ ಫ್ರೆಂಡ್ಸ್, 2 ಕಪ್ನಷ್ಟು ಗೋಧಿ ಹಿಟ್ಟು ಹಾಕೋತೀನಿ ರೀ. ಇದಕ್ಕೆ 2 ಕಪ್ನಷ್ಟು ಉಪ್ಪಿಟ್ಟು ರವೆ ಹಾಕೋತೀನಿ ರೀ. ಈ ರವೆ ಯಾಕೆ ಹಾಕೋದಪ್ಪ ಅಂತಂದ್ರೆ ರವಾಲಿಂತ್ರ ಭಾಳ ಚಂದ ಬರ್ತಾವ್ರಿ ಫ್ರೆಂಡ್ಸ್. ದೋಸೆ ಅನ್ಕೋಬೋದು ರೀ, ದಪಾಟಿ ರೀ ಅನ್ಕೋಬೋದು ರೀ. ನಮ್ಮ ಉತ್ತರ ಕರ್ನಾಟಕ ಕಡೆ ದೋಸೆ ಅವು ದಪಾಟಿ ಅಂತಾರೆ ಫ್ರೆಂಡ್ಸ್. ಈಗ ನೋಡಿರಿ, 2 ಕಪ್ನಷ್ಟು ರವೆ ಹಾಕೊಂಡಿನಿ ರೀ. ಇದಕ್ಕೆ ಸಣ್ಣಗೆ 1 ದೊಡ್ಡ ಗಾತ್ರದ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನಿ ರೀ ಫ್ರೆಂಡ್ಸ್. ಇದನ್ನು ಹಾಕೋತೀನಿ ನೋಡಿರಿ. ನೋಡಿರಿ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಅಚ್ಚು ಖಾರದ ಪುಡಿ ಹಾಕೋತೀನಿ ರೀ ಫ್ರೆಂಡ್ಸ್. ನಾನು ಇದಕ್ಕೆ ಸ್ವಲ್ಪ, ಯಾಕಂದ್ರೆ ನಮ್ಮಲ್ಲಿ ನೋಡ್ರಿ ತೋಟಪಟ್ಟಿ ಇಲ್ರಿ ಫ್ರೆಂಡ್ಸ್. ಹಸಿ ತರಕಾರಿ ಕಾಯಿಪಲ್ಲೆ ಯಾವುದೂ ಸಿಗಂಗಿಲ್ಲ ರೀ. ಬುಧವಾರ ದಿವಸ ಸಂತೆ ಆಕೈತೆ ರೀ. ಬುಧವಾರ ದಿವಸ ಸಂತೆ ಐತೆ, ಬರೋ ಬುಧವಾರ ಮಟ್ಟ ನಮ್ಗೆ ಯಾವುದೂ ನಡುವೆ ಕಾಯಿಪಲ್ಲೆ ಸಿಗಂಗಿಲ್ಲ ರೀ ಫ್ರೆಂಡ್ಸ್. ಕಾಯಿಪಲ್ಲೆ ಸಿಗ್ಲಾರ್ಕ ಈಗ ಮಧ್ಯೆ ಯಾವುದು ಕೊತ್ತಂಬರಿ ಅದು ಯಾವುದೂ ಸಿಗಂಗಿಲ್ಲ ರೀ. ಅದಕ್ಕೆ ಕೊತ್ತಂಬರಿ ನಾ ಸ್ಕಿಪ್ ಮಾಡೀನಿ ರೀ ಫ್ರೆಂಡ್ಸ್. ಮೆಣ್ಸಿಕಾಯಿ ಹಾಕಿಲ್ಲ ರೀ. ನೀವು ಬೇಕಂದ್ರೆ ಮೆಣ್ಸಿಕಾಯಿ ಹಾಕೋಬೋದು ರೀ ಫ್ರೆಂಡ್ಸ. ಈಗ ನೋಡಿರಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ಫ್ರೆಂಡ್ಸ. ನೋಡಿ, ಅದಕ್ಕೆ ಕಲರ್ ಸಂಬಂಧ ಸ್ವಲ್ಪ 2 ಚಿಟಿಕೆಯಷ್ಟು ಅರಿಶಿಣ ಪುಡಿ ಹಾಕ್ತೀನಿ ರೀ ಫ್ರೆಂಡ್ಸ್. ಇಲ್ಲಿ ಕಲರ್ ಸಂಬಂಧ ಹಾಕೋತೀನಿ ರೀ. ಇದಕ್ಕೆ ನೋಡಿರಿ ಫ್ರೆಂಡ್ಸ್, ನಾನು ಕಾಳು ಹಾಕೋತೀನಿ ರೀ. ಇದಕ್ಕೆ ತಿಕ್ಕಿ ಹಾಕ್ಬೇಕು ರೀ. ಇವು ನೋಡಿರಿ, ಎಷ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ರೀ, ಅಂದ್ರೆ ಚಲೋ ಹಾಕೋರಿ ಫ್ರೆಂಡ್ಸ. ಈಗ ನೋಡಿರಿ, ಇದನ್ನು ಒಣಗ ಈ ರೀತಿ ಕೈಲಿ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡೋದ್ರಲ್ಲೇ ಮಿಕ್ಸ್ ಮಾಡಿದ್ರೆ ಸರಿ ಆಗಂಗಿಲ್ಲ ರೀ ಇದು. ಅದಕ್ಕೆ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ತೀನಿ ರೀ ಫ್ರೆಂಡ್ಸ. ನೋಡಿರಿ, ಈ ರೀತಿ ಆಗೈತೆ ರೀ. ಈಗ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ಯಾಕಂದ್ರೆ ನಾನು ಈಗ ಮನೆಯೊಳಗೆ ಇದನ್ನು ಜಾಸ್ತಿ ತಿನ್ನೋರು ಯಾರೂ ಇಲ್ಲರಿ. ಮಕ್ಕಳು ಮೊಮ್ಮಕ್ಕಳು ಎಲ್ಲ ಅವ್ರ ಮನೆಗೆ ಹೋಗ್ಯಾರ ಫ್ರೆಂಡ್ಸ್. ಈಗ ನಾನು ಒಬ್ಬಕ್ಕೇ ಇರೋದ್ರಿ. ಅದ್ರ ಸಂಬಂಧ ಸ್ವಲ್ಪ ಮಾಡೀನಿ ರೀ. ಮಗ ಒಬ್ಬ ಮದನ್ರಿ, ನಮ್ಮ ಮನೆಯವ್ರು ಅಷ್ಟು ಅದಾರ ರೀ. ಅವ್ರು ಇರಂಗಿಲ್ಲ ರೀ. ಈಗ ಹೋದ್ರೆ ರಾತ್ರಿ ಮಾಡಿ ಕೆಲಸದಿಂದ ಬರ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ ಫ್ರೆಂಡ್ಸ್ ಅವರು. ಅದಕ್ಕಾಗಿ ಸ್ವಲ್ಪ ಮಾಡೀನಿ ರೀ. ಇದು ನೋಡಿರಿ ಫ್ರೆಂಡ್ಸು, ಇದು ಕಲರ್ ಅರಿಶಿಣ ಪುಡಿ ಹಾಕಿದಕ್ಕೆ ಅರಿಶಿಣ ಕಲರ್ ಬಂದಿಲ್ಲ ರೀ. ಯಾಕಂದ್ರೆ ಖಾರದ ಪುಡಿ ಹಾಕಿನ್ರಿ ಫ್ರೆಂಡ್ಸ. ಈ ರೀತಿ ಆಗೈತೆ ರೀ.
ಈ ರೀತಿ ಸ್ವಲ್ಪ, ಯಾಕಂದ್ರೆ ರವೆ ಜಾಸ್ತಿ ನೀರು ಹಿಡಿತೈತ್ರಿ. ಈಗ ಸ್ವಲ್ಪ ಹಾಕಿಟ್ಟ ಒಂದು 10 ನಿಮಿಷ ಇದನ್ನು ನೆನೆಯಾಗಿ ಬಿಡ್ಬೇಕು ರೀ ಫ್ರೆಂಡ್ಸ್. 10 ನಿಮಿಷ ಆದಮೇಲೆ ಮತ್ತೊಂದು ಸ್ವಲ್ಪ ನೀರು ಹಾಕಿ ಕಲಸೋಗ್ಬೇಕು ರೀ ಫ್ರೆಂಡ್ಸ್. ಈಗ ಇದನ್ನು 10 ನಿಮಿಷ ನೆನೆಯಾಗಿ ಬಿಡ್ತೀನಿ ರೀ ಫ್ರೆಂಡ್ಸ್. ಈಗ ನೋಡ್ರಿ ಗ್ಯಾಸಿನ ಕಡೆ ಹೋಗ್ಬೇಕು. ಈಗ ನೋಡ್ರಿ ಫ್ರೆಂಡ್ಸ್ ಹಂಚ್ಕಾಯ್ದೈತ್ರಿ. ನೋಡ್ರಿ ಫ್ರೆಂಡ್ಸ್ ಹಂಚ್ಕಾದೈತ್ರಿ. ಇದಕ್ಕೆ ಈಗ ಹಾಕೋತೀನಿ ರೀ. ಈಗ ಎಣ್ಣೆ ಹಾಕೋದು ಬೇಡ್ರಿ ಫ್ರೆಂಡ್ಸ್. ಇದಕ್ಕೆ ಹಂಗೆ ಹೇಳ್ತಾವೆ ನೋಡ್ರಿ. ಎಷ್ಟು ಅಂತೈತೆ ನೋಡ್ರಿ. ಇದಕ್ಕೆ ಏನು ಎಣ್ಣೆ ಹಚ್ಚಿಲ್ಲ ಏನಿಲ್ಲ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್ ಎಷ್ಟು ಈಗ ನೋಡ್ರಿ ಈ ರೀತಿ ಆಗೈತೆ ನೋಡ್ರಿ ಫ್ರೆಂಡ್ಸ್. ಭಾಳ ಚಂದ ಹೇಳ್ತಾವ್ರಿ, ನೀವು ಟ್ರೈ ಮಾಡಿರಿ ಫ್ರೆಂಡ್ಸ್. ಈಗ ನೋಡ್ರಿ ಫ್ರೆಂಡ್ಸ್ ರುಚಿಯಾದಂಥ ಮಸಾಲೆ ಪರಾಟ ರೆಡಿ ಅದಾವ್ರಿ. ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಬಂದಾವ ನೋಡ್ರಿ. ಮೆತ್ತಗೆ ಭಾಳ ಬಂದಾವ್ರಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ನಾ ಮಾಡೋ ಹೊಸ ವಿಡಿಯೋ ದಿನ ನಿಮಗೆ ಬರಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಹೆಂಗಾಗ್ಯಾವಂತ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ ರೀ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಈಗ ನೋಡ್ರಿ